ಅವರ ಸನ್ನಿಧಿಗೆ ಆಗಮಿಸಿ ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ಅಮ್ಮನಿಗೆ ಹೂವನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಿದರು. ನಂತರ ರಾಮ ಸೀತಾ ಲಕ್ಷ್ಮಣರಿಗೆ ಹೂವು ಅಕ್ಷತೆ ಸಮರ್ಪಿಸಿ ಮಹಾಮಂಗಳಾರತಿ ನೆರವೇರಿಸಿದರು.
ಶನಿವಾರದಂತೆ ಸನ್ನಿಧಾನಗಳವರು ಕಾರ್ತಿಕೇಯನ ಗುಡಿಗೆ ಆಗಮಿಸಿ ಹೂವಿನಿಂದ ಅಲಂಕರಿಸಿ ಪೂಜೆಯನ್ನು ನೆರವೇರಿಸಿದರು. ನಂತರ ಸನ್ನಿಧಾನಗಳವರು ದೇವಾಲಯದ ಒಳಗೆ ಇರುವಂತಹ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ಮತ್ತು ತಾಯಿ ಪಾರ್ವತಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಆಸನವನ್ನು ಅಲಂಕರಿಸಿದ ಸನ್ನಿಧಾನಗಳವರು ದೇವಾಲಯದ ಮುಖ್ಯಸ್ಥರಿಗೆ ಮತ್ತು ಭಕ್ತರಿಗೆ ತಮ್ಮ ದಿವ್ಯ ಹಸ್ತದಿಂದ ಫಲವನ್ನು ನೀಡಿ ಆಶೀರ್ವದಿಸಿದರು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದಕ್ಷಿಣಾಮ್ನಾಯ ಅನಂತ ಶ್ರೀ ವಿಭೂಷಿತ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶರಾದ ಭಾರತಿ ಮಹಾಸ್ವಾಮಿಗಳವರಲ್ಲಿ ಮಾಡುವ ವಿಜ್ಞಾಪನೆಗಳು. ಚಾಮರಾಜನಗರ ತಾಲೂಕಿನ ಹೆಬ್ಬಸೂರು ಗ್ರಾಮಕ್ಕೆ ಸಮೀಪವಿರುವ ಚಂದಕವಾಡಿ ಗ್ರಾಮದ ಸಮಸ್ತ ಗ್ರಾಮಸ್ಥರು ಹಾಗೂ ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸೇವಾ ಸಮಿತಿಯ ಸರ್ವ ಸದಸ್ಯರು ಭಕ್ತಿಯಿಂದ ವಿನಮ್ರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶುದ್ಧಾಭಕ್ತಿ ಪೂರ್ವಕವಾಗಿ ಸಮರ್ಪಿಸಿದ ಭಿನ್ನವತ್ತಳೆ. ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಸಮೀಪವಿರುವ ಚಂದಕವಾಡಿ ಗ್ರಾಮವು ಎಲ್ಲಾ ಸಮುದಾಯಗಳಿಂದ ಕೂಡಿದ ಒಂದು ಗ್ರಾಮವಾಗಿರುತ್ತದೆ. ಇಲ್ಲಿನ ಶ್ರೀ ಪ್ರಸನ್ನ ನಂಜುಂಡೇಶ್ವರಿ ಸ್ವಾಮಿ ದೇವಸ್ಥಾನವು 350 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಅಂದಿನಿಂದಲೂ ಶ್ರೀದೇವರಿಗೆ ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಂಡು ಬರಲಾಗಿದೆ. ದೇವಸ್ಥಾನವು ತುಂಬಾ ಶಿಥಿಲಾವಸ್ಥೆಯಲ್ಲಿದ್ದರಿಂದ ಈ ಗ್ರಾಮದ ಸಮಸ್ತ ಜನರು ಸೇರಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲು ತೀರ್ಮಾನಿಸಿ ಪರಮಪೂಜ್ಯ ಮಹಾಸನ್ನಿಧಾನಗಳಲ್ಲಿ ವಿನಂತಿಸಿಕೊಂಡು ನಮ್ಮೆಲ್ಲರ ಆಶೋತ್ತರಗಳನ್ನು ಗಮನಿಸಿ ಕಾರ್ಯೋನ್ಮುಖರಾಗಲು ಅನುಗ್ರಹಿಸಿದಿರಿ. ಅದರಂತೆ ಶ್ರೀ ಮಹಾಗಣಪತಿ ವಿಗ್ರಹದ ಪುನರ್ ಪ್ರತಿಷ್ಠಾಪನೆ ಜೊತೆಗೆ ಪುಷ್ಕರಣಿಯನ್ನು ಪುನರ್ ನಿರ್ಮಿಸಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ಇದ್ದ ಸುಮಾರು 250 ವರ್ಷಗಳ ಇತಿಹಾಸವಿರುವ ಒಂದು ಪುಷ್ಕರಣಿಯನ್ನು ಅನುಗೊಳಿಸಲಾಗಿದೆ. ದೇವಸ್ಥಾನದ ಪೂಜಾ ಕಾರ್ಯಗಳಿಗೆ ಈ ನೀರನ್ನೇ ಈ ಹಿಂದೆ ಉಪಯೋಗಿಸಲಾಗುತ್ತಿತ್ತು. ಇದನ್ನು ಈ ಊರಿನ ಹಿರಿಯರಾದ ಶ್ರೀ ಓಬೇಗೌಡರು ನಿರ್ಮಿಸಿಕೊಟ್ಟಿದ್ದರು. ಶಿಥಿಲಾವಸ್ಥೆಯಲ್ಲಿದ್ದ ಇದೇ ಪುಷ್ಕರಣಿಯನ್ನು ಶ್ರೀ ಓಬೇಗೌಡರ ವಂಶಸ್ಥರೇ ಜೀರ್ಣೋದ್ಧಾರ ಮಾಡಿಕೊಟ್ಟು ದೇವಸ್ಥಾನಕ್ಕೆ ಅರ್ಪಿಸಿದ್ದಾರೆ. ಪರಮಪೂಜ್ಯ ಮಹಾಸನ್ನಿಧಾನಗಳವರ ವರ್ಧಂತಿಯ ಶುಭಗಳಿಗೆಯಲ್ಲಿ ಮತ್ತು ವಿಜಯಯಾತ್ರೆಯ ಶುಭ ಸಂದರ್ಭದಲ್ಲಿ ಸಮಸ್ತವನ್ನು ತಮ್ಮಲ್ಲಿ ಸಮರ್ಪಿಸಿಕೊಳ್ಳುತ್ತಿರುವುದು ಎಲ್ಲರ ಪುಣ್ಯ. ವಿಶೇಷವಾಗಿ ಭಕ್ತ ಜನರ ಆಶೋತ್ತರಗಳನ್ನು ಈಡೇರಿಸಲು ಮಹಾಸ್ವಾಮಿಗಳವರು ವಿಜಯಯಾತ್ರೆಯನ್ನು ಕೈಗೊಂಡು ದಿನಾಂಕ 12/3/2017 ತಮ್ಮೊಡನೆ ಶಿಷ್ಯರಾದ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಆಗಮಿಸಿದ್ದು ನಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸಿದೆ. ಈ ಸಂದರ್ಭದಲ್ಲಿ ನಮ್ಮೂರಿಗೂ ಪಾದಾರ್ಪಣೆ ಮಾಡುವುದು ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡುತ್ತದೆ. ದೇವಸ್ಥಾನದಲ್ಲಿ ಪೂಜಾ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ವಿಶೇಷವಾಗಿ ಸಂಕಷ್ಟ ಚತುರ್ಥಿ, ಪ್ರದೋಷ ಪೂಜೆ, ಕಾರ್ತಿಕ ಮಾಸದ ಪೂಜೆ, ಧನುರ್ಮಾಸಾಚರಣೆ, ಶ್ರಾವಣ ಶನಿವಾರ, ಆಷಾಢ ಶುಕ್ರವಾರ, ಭೀಮನ ಅಮಾವಾಸ್ಯೆ ಸೇರಿದಂತೆ ಮುಂತಾದ ದಿನಗಳಲ್ಲಿ ವಿಶೇಷ ಪೂಜೆಯನ್ನು ನಡೆಸಿ ಅನ್ನಸಂತರ್ಪಣೆಯನ್ನು ಮಾಡುತ್ತಿದ್ದು ಸರಿಸುಮಾರು ಪ್ರತಿ ವರ್ಷ 25,000ಕ್ಕೂ ಹೆಚ್ಚು ಭಕ್ತಾದಿಗಳು ಪ್ರಸಾದ ವಿನಿಯೋಗ ನಡೆಯುತ್ತಾ ಬಂದಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗಲು ಸಂಕಲ್ಪವನ್ನು ಸಹ ಮಾಡುತ್ತೇವೆ. ಇವೆಲ್ಲವುಗಳಿಗೆ ಮಹಾಸನ್ನಿಧಾನಗಳು ಮತ್ತು ಸನ್ನಿಧಾನಗಳ ಆಶೀರ್ವಾದದಿಂದ ಸಹಕಾರಗೊಂಡು ನೆರವೇರುತ್ತಾ ಬಂದಿರುತ್ತದೆ. ಮುಂದಿನ ದಿವಸಗಳಲ್ಲಿಯೂ ದಾನಿಗಳ ನೆರವನ್ನು ಒದಗಿಸುತ್ತಾರೆಂಬ ನಂಬಿಕೆಯೂ ನಮಗಿದೆ. ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ಭವ್ಯವಾದ ಭವನವನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ.
ಇದೇ ಊರಿನ ಮುಖಂಡರು ಹಾಗೂ ಸಮಿತಿಯ ನಿರ್ದೇಶಕರು ಆದ ಶ್ರೀ ವಿಷಕಂಠಿ ನಾಯಕರು ಉದಾರ ಮನಸ್ಸಿಂದ ತಮ್ಮ ನಿವೇಶನವನ್ನು 10,000 ಚದುರ ಅಡಿ ನಿವೇಶನವನ್ನು ಉಚಿತವಾಗಿ ನೀಡುತ್ತಾರೆ. ಆ ನಿವೇಶನವನ್ನು ದೇವಸ್ಥಾನ ಸಮಿತಿಗೂ ವರ್ಗಾಯಿಸಲಾಗಿದೆ. ಭವನ ನಿರ್ಮಾಣಕ್ಕೆ ಪ್ರಾಧಿಕಾರದ ಅನುಮತಿಯೂ ದೊರೆತಿದೆ. ದೇವಸ್ಥಾನದ ಮುಂಭಾಗದಲ್ಲಿರುವ ಜಾಗದಲ್ಲಿ ಸುಂದರವಾದ ಉದ್ಯಾನವನ್ನು ನಿರ್ಮಿಸಲು ಮತ್ತು ಸುಂದರವಾದ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವವನ್ನು ನಡೆಸಿಕೊಂಡು ಹೋಗಲು ಸಮಿತಿಯು ಸಂಕಲ್ಪ ಮಾಡಿಕೊಂಡಿದ್ದು, ಅದಕ್ಕೆ ತಮ್ಮ ಅನುಗ್ರಹ ಹಾಗೂ ಆಶೀರ್ವಾದ ನೀಡುವಂತೆ ಕೋರಿಕೊಳ್ಳುತ್ತಾ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆಯನ್ನು ಮಾಡುತ್ತಾ ಇವೆಲ್ಲವನ್ನು ಈಡೇರಿಸಲು ಭಕ್ತಜನರ ಅಭೀಷ್ಟೆಯನ್ನು ಈಡೇರಿಸುವ ಶ್ರೀ ಶಂಕರಾಚಾರ್ಯ ಪರಮಾನುಗ್ರಹ ಪರಮ ಪೂಜ್ಯರಾದ ತಾವು ನಮ್ಮೆಲ್ಲ ಕಾರ್ಯಗಳ ಅನುಷ್ಠಾನಗಳಲ್ಲಿ ಯಶಸ್ವಿಗೊಳಿಸಿ ದೇವರ ಕೃಪೆಗೆ ಪಾತ್ರರಾಗಲು ಮಾರ್ಗದರ್ಶನ ನೀಡಿ ಆಶೀರ್ವದಿಸಿ ಅನುಗ್ರಹಿಸಬೇಕೆಂದು ಚಂದಕವಾಡಿ ಗ್ರಾಮದ ಸಮಸ್ತ ಭಕ್ತಜನರು ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧೆಗಳಿಂದ ವಿನಮ್ರವಾಗಿ ಪ್ರಾರ್ಥಿಸುತ್ತೇವೆ. ಇತಿ ಭಕ್ತ ಜನರು ವಿಧೇಯರು ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸನ್ನಾನಂದೇಶ್ವರ ಸೇವಾ ಸಮಿತಿ ಹಾಗೂ ಗ್ರಾಮಸ್ಥರು.